ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದು ನಾನು ನಿಮಗೆ ಒಂದು ಅದ್ಭುತವಾದ ಮತ್ತು ಸುಲಭವಾದ ವಶೀಕರಣ ತಂತ್ರವಿದ್ಯೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಏನಪ್ಪ ಇದರಿಂದ ಏನು ಪ್ರಯೋಜನ, ಯಾರ್ಯಾರಿಗೆ ಆಗುತ್ತೆ ಅಂತ ನಾನು ಈಗ ಹೇಳ್ತೀನಿ. ವೀಕ್ಷಕರೇ ನೋಡಿ, ಒಂದು ನಿಂಬೆಹಣ್ಣು ಹಾಗೂ 6 ಲವಂಗ, ಇದರಿಂದ ವಶೀಕರಣ ಮಂತ್ರವಿದ್ಯೆನ ಹೇಳ್ಬೋದು. ವೀಕ್ಷಕರೇ, ಇದು ಎಷ್ಟು ಸುಲಭವಾಗಿರುತ್ತೋ ಅಷ್ಟೇ ಪರಿಣಾಮಕಾರಿಯಾಗಿ ಇದು ನಿಮಗೆ ಚಮತ್ಕಾರಿಯಾದ ವಶೀಕರಣ ಆಗುತ್ತೆ. ವೀಕ್ಷಕರೇ, ಇದನ್ನ ಯಾರ್ಯಾರಿಗೆ ಮಾಡ್ಬೋದು ಅಂದ್ರೆ ಸ್ತ್ರೀ ಮತ್ತು ಪುರುಷ ಯಾರಿಗೆ ಬೇಕಾದರೂ ಈ ವಶೀಕರಣ ಮಂತ್ರನ ಪ್ರಯೋಗಿಸ್ಬೋದು. ಇದು ಒಮ್ಮೆ ನೀವು ಪ್ರಯತ್ನ ಪಟ್ಟಿದ್ದೇ ಆದಲ್ಲಿ ಶೀಘ್ರವಾಗಿ ನಿಮಗೆ ಇದರ ಪರಿಣಾಮ ಕಾಣುವುದು. ಏನ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ವೀಕ್ಷಕರೇ, ಒಂದು ನಿಂಬೆ ಹಣ್ಣನ್ನ ತೆಗೆದುಕೊಳ್ಬೇಕು. ವೀಕ್ಷಕರೇ, ಅದನ್ನ ಮಧ್ಯಭಾಗವಾಗಿ ಕತ್ತರಿಸಬೇಕು. ನೋಡಿ ವೀಕ್ಷಕರೇ, ಹೀಗೆ ಪೂರ್ತಿಯಾಗಿ ಕತ್ತರಿಸಬಾರ್ದು, ಹೀಗೆ ಇಡಬೇಕು. ವೀಕ್ಷಕರೇ, ಇದು ಗಂಡು ಅಥವಾ ಹೆಣ್ಣು ಯಾರು ಬೇಕಾದ ಹೆಸರನ್ನ ನೀವು ಮನ್ನದಲ್ಲಿ ನೆನೆಸ್ಕೋಬೇಕು. ವೀಕ್ಷಕರೇ, ಅವರ ಹೆಸರನ್ನು ಹೇಳುತ್ತಾ ವೀಕ್ಷಕರೇ, ನಾನು ಹೇಳುವ ಮಂತ್ರವನ್ನು ನೀವು ಇಲ್ಲಿ 6 ಬಾರಿ ಉಚ್ಚರಿಸಬೇಕು. ಪ್ರತಿಯೊಂದು ಬಾರಿ ನೀವು ಆ ಮಂತ್ರವನ್ನು ಉಚ್ಚರಿಸಬೇಕಾದ್ರೆ ಈ ಲವಂಗವನ್ನು ಈ ಬೀಜದ ಹಿಂದೆ ಚುಚ್ಚಬೇಕು. ವೀಕ್ಷಕರೇ, ಹೀಗೆ ಏನು ಅಂತ, ಯಾವ ಮಂತ್ರ ಅಂತ ನಾನು ನಿಮ್ಗೆ ಈಗ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಮಂತ್ರ ಹೀಗಿದೆ: ಓಂ ಶ್ರೀ ಆದಿಶಕ್ತಿ ಪುರಾಣಂ ಕಿಂಕಿಣಿ ದೇವ ರವಿನಾಮ ವಶೀಕರಣಂ ಸ್ವಾಹ ಎಂದು ಹೀಗೆ ನೀವು 3 ಬಾರಿ ನಾಮವನ್ನು ಉಚ್ಚರಿಸಿ ಇಲ್ಲಿ 3 ಹೀಗೆ ಚುಚ್ಚಬೇಕು. ಇನ್ನೊಂದು 3 ಬಾರಿ ಅದೇ ರೀತಿ ಮಂತ್ರವನ್ನು ಹೇಳಿ ಹೀಗೆ ನೀವು ಈ ಲವಂಗವನ್ನು ಹೀಗೆ ಚುಚ್ಚಬೇಕು. ಹೀಗೆ ಚುಚ್ಚಿದ ತಕ್ಷಣ ನಿಮ್ಮ ಇಷ್ಟ ದೇವತೆಯ ಹೆಸರನ್ನು ಹೇಳಿ ಈ ಜಾಗದಲ್ಲಿ ಕುಂಕುಮವನ್ನು ಹೀಗೆ ಇಟ್ಟು 2 ನಿಮಿಷ ನಿಮ್ಮ ಇಷ್ಟ ದೇವತೆಯನ್ನು ನೆನೆಸಿಕೊಳ್ಳಬೇಕು. ನಂತರ ಅರಿಶಿಣವನ್ನು ಈ ಭಾಗದಲ್ಲಿ ಇಟ್ಟು ನಿಮ್ಮ ಇಷ್ಟ ದೇವತೆಯನ್ನು ನೆನೆಯಬೇಕು. ನಂತರ ಇದನ್ನು ಹೀಗೆ ಮುಚ್ಚಿ ನಿಮ್ಮ ತಲೆಯ ಮೇಲೆ 3 ಬಾರಿ ನೀಡಿಸಬೇಕು. ಅವರ ವಸ್ತು ಯಾವುದಾದರೂ ನಿಮ್ಮಲ್ಲಿ ಇದ್ದಲ್ಲಿ ಅದನ್ನು 3 ಬಾರಿ ನೀವಿಳಿಸಿ ಇದನ್ನು ನೀವು ಬೇವಿನ ಕೊಂಬೆಗೆ ಯಾರಿಗೂ ಕಾಣದಂತೆ ಕಟ್ಟಿ ಬರಬೇಕು. ವೀಕ್ಷಕರೇ, ಇದನ್ನು ನೀವು ಒಮ್ಮೆ ಮಾಡಿದ್ದೇ ಆದಲ್ಲಿ ನಿಮಗೆ ಶೀಘ್ರ ಫಲ ದೊರೆಯುತ್ತದೆ. ದಯಮಾಡಿ ಇದನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ. ನಿಮಗೆ ಇದರಲ್ಲಿ ಯಾವುದೇ ರೀತಿ ಅನುಮಾನವಿದ್ದರೆ, ಯಾವುದೇ ರೀತಿ ನಿಮಗೆ ಇದರಲ್ಲಿ ಯೋಚನೆ ಇದ್ದರೆ ಒಮ್ಮೆ ನಮ್ಮ ಗುರುಜಿನ ಸಂಪರ್ಕಿಸಿ. ನಿಮಗೆ ಎಂಥದೇ ಕಷ್ಟವಾದ ಪರಿಣಾಮಗಳು ಎದುರಾದಲ್ಲಿ ಅವರು ಶೀಘ್ರ ಪರಿಹಾರವನ್ನು ನೀಡುತ್ತಾರೆ. ವೀಕ್ಷಕರೇ, ಇದು ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಶುಭವಾಗಲಿ.